ನಮಸ್ಕಾರ ವೀಕ್ಷಕರೇ, ಶೋಧ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇನ್ಫೋಸಿಸ್ ಭಾರತೀಯ ಐಟಿ ಕ್ಷೇತ್ರದ ಕ್ರಾಂತಿಕಾರಿ ಬೆಳವಣಿಗೆಯ ಸಂಕೇತ. ಕೇವಲ 10,000 ರೂಪಾಯಿ ಆರಂಭಿಕ ಬಂಡವಾಳದಿಂದ ಪ್ರಾರಂಭವಾಗಿ ಇಂದು ವಿಶ್ವದಲ್ಲೇ ಹೆಸರುವಾಸಿಯಾದ ಶತಕೋಟಿ ಡಾಲರ್ ಮೌಲ್ಯದ ಜಾಗತಿಕ ಸಂಸ್ಥೆಯಾಗಿ ಬೆಳೆದು ಬಂದಿರುವ ಇನ್ಫೋಸಿಸ್ ಸಂಸ್ಥೆಯ ರೋಚಕ ಇತಿಹಾಸ ಮತ್ತು ಇನ್ಫೋಸಿಸ್ ಉಗಮದ ಕಥೆಯನ್ನು ನಾವು ಇವತ್ತು ಶೋಧಿಸಿದ್ದೇವೆ. ಅದನ್ನು ನೋಡುವುದಕ್ಕೂ ಮೊದಲು ನೀವಿನ್ನು ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಟಚ್ ಮಾಡಿ. ಇನ್ಫೋಸಿಸ್ ಸಂಸ್ಥೆಯ ಉಗಮ ಮತ್ತು ಆರಂಭಿಕ ದಿನಗಳು. 1981ರಲ್ಲಿ NR ನಾರಾಯಣಮೂರ್ತಿ ಮತ್ತು ಅವರ 6 ಜನ ಇಂಜಿನಿಯರಿಂಗ್ ಸಹೋದ್ಯೋಗಿಗಳು ಅಂದರೆ ನಂದನ್ ನೀಲೇಕಣಿ, S ಗೋಪಾಲಕೃಷ್ಣನ್, SD ಶಿಬುಲಾಲ್, K ದಿನೇಶ್, NS ರಾಘವನ್ ಮತ್ತು ಅಶೋಕ್ ಅರೋರಾ ಸೇರಿ ಹೊಸ ಕಂಪನಿ ಪ್ರಾರಂಭಿಸಲು ನಿರ್ಧರಿಸಿದರು. ಆ ಸಮಯದಲ್ಲಿ ನಾರಾಯಣಮೂರ್ತಿ ಅವರ ಬಳಿ ಸ್ವಂತ ಹಣವಿರಲಿಲ್ಲ. ಅವರ ಪತ್ನಿ ಸುಧಾಮೂರ್ತಿಯವರು ತಮ್ಮ ತುರ್ತು ಉಳಿತಾಯದ ಹಣದಿಂದ ನೀಡಿದ 10,000 ರೂಪಾಯಿಯನ್ನು ಬಂಡವಾಳದಿಂದ ಇನ್ಫೋಸಿಸ್ ಕನ್ಸಲ್ಟೆಂಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯನ್ನು ಮಹಾರಾಷ್ಟ್ರದ ಪುಣೆಯಲ್ಲಿ ನೋಂದಾಯಿಸಲಾಯಿತು. ನಾರಾಯಣಮೂರ್ತಿ ಅವರ ಮನೆಯ ಸಣ್ಣ ಕೊಠಡಿಯೇ ಕಂಪನಿಯ ಮೊದಲ ಕಚೇರಿಯಾಗಿತ್ತು. 1981ರಲ್ಲಿ ನಾರಾಯಣಮೂರ್ತಿ ಹಾಗೂ 6 ಸಹ ಸಂಸ್ಥಾಪಕರಿಂದ ಪುಣೆಯಲ್ಲಿ ಇನ್ಫೋಸಿಸ್ ನೋಂದಣಿ. ಸುಧಾಮೂರ್ತಿ ಅವರಿಂದ ಪಡೆದ 10,000ವೇ ಅವರ ಆರಂಭಿಕ ಬಂಡವಾಳ. ಬೆಂಗಳೂರಿಗೆ ಪ್ರಧಾನ ಕಚೇರಿ ವರ್ಗಾವಣೆ. 1983ರಲ್ಲಿ ಕಂಪನಿಯ ಕಾರ್ಯಾಚರಣೆಯ ಪ್ರಧಾನ ಕಚೇರಿಯನ್ನು ಪುಣೆಯಿಂದ ಕರ್ನಾಟಕದ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಸ್ಥಳಾಂತರಿಸಲಾಯಿತು. 1993 ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಇನ್ಫೋಸಿಸ್ IPO ಅನ್ನು ಬಿಡುಗಡೆ ಮಾಡಿತ್ತು. ಆರಂಭದಲ್ಲಿ ಮಂದ ಪ್ರತಿಕ್ರಿಯೆ ವ್ಯಕ್ತವಾದರೂ ನಂತರ ಷೇರುದಾರರಿಗೆ ಭಾರಿ ಲಾಭ ತಂದುಕೊಟ್ಟಿತು. 1999 ಅಮೆರಿಕದ ಪ್ರತಿಷ್ಠಿತ NASDAQ ಷೇರು ವಿನಿಮಯ ಕೇಂದ್ರದಲ್ಲಿ ನೋಂದಾಯಿತಗೊಂಡ ಪ್ರಥಮ ಭಾರತೀಯ ಕಂಪನಿ ಎಂಬ ಹೆಗ್ಗಳಿಕೆಗೆ ಇನ್ಫೋಸಿಸ್ ಪಾತ್ರವಾಯಿತು. 2004 ಸಂಸ್ಥೆಯ ವಾರ್ಷಿಕ ಆದಾಯ $1 ಬಿಲಿಯನ್ ಅಮೆರಿಕನ್ ಡಾಲರ್ ದಾಟಿತು. ಇನ್ಫೋಸಿಸ್ ಸಂಸ್ಥೆಯ ಮಾರುಕಟ್ಟೆ ಬಂಡವಾಳ ಮೌಲ್ಯ $100 ಬಿಲಿಯನ್ ದಾಟಿ ಇತಿಹಾಸ ನಿರ್ಮಿಸಿತು. ಇನ್ಫೋಸಿಸ್ ಯಶಸ್ಸಿನ ಪ್ರಮುಖ ಸೂತ್ರಗಳು: ಪಾರದರ್ಶಕತೆ ಮತ್ತು ಮೌಲ್ಯಗಳು. ವ್ಯವಹಾರದಲ್ಲಿ ಪ್ರಾಮಾಣಿಕತೆ ಹಾಗೂ ನೈತಿಕ ಮೌಲ್ಯಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬಂದಿರುವುದು. ಉದ್ಯೋಗಿಗಳಿಗೆ ESOP ಕಂಪನಿಯ ಆರಂಭಿಕ ಹಂತದಲ್ಲೇ ಚಾಲಕರಿಂದ ಹಿಡಿದು ಇಂಜಿನಿಯರ್ಗಳವರೆಗೆ ಉದ್ಯೋಗಿಗಳಿಗೆ ಷೇರುಗಳನ್ನು ಹಂಚಿ ಅವರನ್ನು ಕೋಟ್ಯಾಧಿಪತಿಗಳನ್ನಾಗಿ ಮಾಡಿದ್ದು. ಜಾಗತಿಕ ಸೇವಾ ಮಾದರಿ. ಭಾರತದ ಪ್ರತಿಭಾನ್ವಿತ ಇಂಜಿನಿಯರ್ಗಳ ಸೇವೆಯನ್ನು ವಿಶ್ವದ ಬೃಹತ್ ಕಂಪನಿಗಳಿಗೆ ಕೈಗೆಟುಕುವ ವೆಚ್ಚದಲ್ಲಿ ಒದಗಿಸುವ ವ್ಯವಸ್ಥೆ ರೂಪಿಸಿದ್ದು. ವೀಕ್ಷಕರೇ, ಇದು ನಾವು ಇವತ್ತು ಶೋಧಿಸಿದ ಇನ್ಫೋಸಿಸ್ನ 10,000 ರೂಪಾಯಿ ಬಂಡವಾಳದಿಂದ $100 ಕೋಟಿ ಆದಾಯ ಮಾಡಿದ ಕತೆ. ನಾಳೆ ಮತ್ತೊಂದು ರೋಚಕ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.